ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಜಂಬೂ ಫಲದ ಕಥೆ. ಪಾಂಡವರು ದ್ವೈತವನದಲ್ಲಿಯೇ ಇದ್ದರೆ ಕೌರವರಿಂದ ತೊಂದರೆ ತಪ್ಪಿದ್ದಲ್ಲ ಎಂದು ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಿರಲು ಬಯಸಿದರು. ತಮ್ಮೆಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಅಡವಿಯಲ್ಲಿ ಹೊರಟರು. ಜಂಬೂ ದ್ವೀಪಕ್ಕೆ ಬಂದಾಗ ಅವರಿಗೆ ಆ ಸ್ಥಳವು ಉತ್ತಮವಾಗಿದೆ ಎನಿಸಿತು. ಉತ್ತಮ ವಾತಾವರಣದಲ್ಲಿ ಕೆಲವು ದಿನಗಳವರೆಗೆ ಇರಲು ಬಯಸಿದರು. ಬಿಡಾರಗಳನ್ನು ರಚಿಸಿಕೊಂಡು ಸಮೀಪದಲ್ಲಿದ್ದ ಸಮುದ್ರದಲ್ಲಿ ಸ್ನಾನ ಮಾಡಿದ ಪಾಂಡವರು ಸಂತಸದಿಂದಿದ್ದರು. ಒಂದು ದಿನ ಭೀಮಸೇನನು ಬೇಟೆಯಾಡಲು ಹೋದಾಗ ಒಂದು ಜಂಬೂಫಲ ವೃಕ್ಷವನ್ನು ನೋಡಿದನು. ಆ ದೊಡ್ಡ ವೃಕ್ಷದಲ್ಲಿ ಒಂದೇ ಒಂದು ಹಣ್ಣಿತ್ತು. ಆ ಹಣ್ಣನ್ನು ತಮ್ಮಲ್ಲಿಗೆ ಒಯ್ದರೆ ಎಲ್ಲರೂ ಸೇರಿ ತಿನ್ನಬಹುದು ಎಂದು ಆಲೋಚಿಸಿದ ಭೀಮಸೇನನು ಆ ಮರವನ್ನೇರಿ ಹಣ್ಣನ್ನು ಕೊಯ್ದು ತಂದನು. ಆ ಫಲವನ್ನು ನೋಡಿ ಧರ್ಮರಾಜನು ಚಕಿತನಾದನು. ಜಂಬೂಫಲದ ಸಂಗತಿಯನ್ನು ತಿಳಿದು ಸಮೀಪದಲ್ಲಿದ್ದ ಋಷಿಮುನಿಗಳು ಸಹ ಬಂದು ಸೇರಿದರು. ಅವರೆಲ್ಲರಿಗೂ ಈ ಜಂಬೂಫಲದ ಮಹತ್ವ ತಿಳಿಯುವ ಕುತೂಹಲವಾಗಿತ್ತು. ಅಷ್ಟರಲ್ಲಿ ಶ್ರೀಕೃಷ್ಣನು ಅಲ್ಲಿಗೆ ಆಗಮಿಸಿದನು. ಈ ಜಂಬೂಫಲವು ಕಣ್ವ ಮುನಿಗಳ ಆಶ್ರಮದಲ್ಲಿದ್ದ ಫಲವಾಗಿದೆ. 1 ವರ್ಷಕ್ಕೆ ಒಂದೇ ಫಲವನ್ನು ನೀಡುವುದು. ಆ ಹಣ್ಣನ್ನು ತಿಂದು ಕಣ್ವರು 1 ವರ್ಷದವರೆಗೆ ತಪಸ್ಸಿನಲ್ಲಿರುವರು. ನಾವು ಈ ಫಲವನ್ನು ತಿಂದರೆ ಕಣ್ವರು ತಪಸ್ಸು ಮುಗಿಸಿದಾಗ ವೃಕ್ಷದಲ್ಲಿ ಫಲವಿಲ್ಲದಿರುವುದನ್ನು ಕಂಡು ಶಾಪ ಕೊಡಬಹುದು. ಆದುದರಿಂದ ಆ ಫಲವನ್ನು ಅದು ಇದ್ದ ಸ್ಥಾನದಲ್ಲಿಯೇ ಇರುವಂತೆ ಮಾಡುವುದು ಸರಿ ಎಂದು ಹೇಳಿದನು. ಧರ್ಮರಾಜನು ಹಾಗೆಯೇ ಆಗಲಿ ಎಂದು ಎಲ್ಲರೊಂದಿಗೆ ಜಂಬೂಫಲವಿದ್ದಲ್ಲಿಗೆ ಬಂದನು. ಜಂಬೂಫಲವು ಮತ್ತೆ ತಾನಾಗಿ ಮರದಲ್ಲಿ ಸೇರುವುದು ಹೇಗೆ ಎಂದು ಶ್ರೀಕೃಷ್ಣನನ್ನೇ ಧರ್ಮರಾಜನು ಕೇಳಿದನು. ಶ್ರೀಕೃಷ್ಣನು, ನೀವೆಲ್ಲರೂ ನಿಮ್ಮ ಮನದಲ್ಲಿರುವ ಅಭಿಪ್ರಾಯವನ್ನು ಪ್ರಕಟಿಸಿದರೆ ಆ ಫಲವು ತಾನಾಗಿಯೇ ಮರವನ್ನು ಸೇರುವುದು ಎಂದು ತಿಳಿಸಿದನು. ಸುಂದರವಾದ ಉಪವನದಂತಿರುವ ಆ ಆಶ್ರಮದಲ್ಲಿ ಎಲ್ಲರೂ ಸೇರಿ ತಿಳಿಗೊಳದಲ್ಲಿ ಸ್ನಾನ ಮಾಡಿ ಪರಿಶುದ್ಧರಾದರು. ಅಲ್ಲಿಯೇ ಕಣ್ವ ಋಷಿಗಳು ತಪಸ್ಸಿನಲ್ಲಿದ್ದರು. ಸಹದೇವನು ಮೊದಲಿಗೆ ಧರ್ಮರಾಜನಿಗೆ ನಿನ್ನ ಮನದಲ್ಲಿರುವುದನ್ನು ಹೇಳು ಎಂದನು. ಧರ್ಮರಾಜನು, ನನಗೆ ಸತ್ಯವೇ ತಾಯಿ, ಜ್ಞಾನವೇ ತಂದೆ, ಧರ್ಮ ಸಹೋದರನಂತೆ, ದಯೆಯೇ ಸುಖವು, ಶಾಂತಿ ಪತ್ನಿಯಂತೆ, ಕ್ಷಮೆ ಪುತ್ರನಂತೆ, ಈ 6 ಗುಣಗಳೇ ನನ್ನ ಬಂಧುಗಳು ಎಂದು ಹೇಳಿದನು. ಆಗ ಜಂಬೂಫಲವು ಒಂದಾಳೆತ್ತರದಲ್ಲಿ ನಿಂತಿತು. ಅನಂತರ ಸಹದೇವನು, ಜಗತ್ತಿನಲ್ಲಿರುವ ಪರಸ್ತ್ರೀಯರೆಲ್ಲರೂ ತಾಯಂದಿರಂತೆ, ಇನ್ನೊಬ್ಬರ ಸಂಪತ್ತು ಕಲ್ಲಿನಂತೆ, ತನ್ನಂತೆಯೇ ಪರರು ಎಂದು ಭಾವಿಸುವವನೇ ಪಂಡಿತನು ಎಂದು ತನ್ನ ಅಭಿಪ್ರಾಯವನ್ನು ತಿಳಿಸಿದನು. ಆಗ ಜಂಬೂಫಲವು ಇನ್ನೊಂದಾಳು ಎತ್ತರಕ್ಕೆ ಹೋಗಿ ನಿಂತಿತು. ಅನಂತರದಲ್ಲಿ ಅರ್ಜುನನು ತನ್ನ ಮನದಲ್ಲಿರುವ ವಿಚಾರವನ್ನು ಹೇಳಿದನು. ಬ್ರಾಹ್ಮಣರಿಗೆ ಆಮಂತ್ರಣ ಬಂದಾಗ ಉತ್ಸವದಂತಾಗುವುದು, ದನಗಳಿಗೆ ಹೊಸ ಹುಲ್ಲನ್ನು ಕಂಡಾಗ ಸಂತೋಷವಾಗುವುದು, ನಾರಿಯರಿಗೆ ಗಂಡನು ಬಂದಾಗ ಉತ್ಸವದಂತಾಗುವುದು. ಹೇ ಕೃಷ್ಣ, ನಾನು ಯುದ್ಧವನ್ನು ಉತ್ಸವವೆಂದು ತಿಳಿದಿದ್ದೇನೆ ಎಂದನು. ಅರ್ಜುನನು ಈ ರೀತಿ ಹೇಳಿದಾಗ ಜಂಬೂಫಲವು 3 ಆಳೆತ್ತರಕ್ಕೆ ತಲುಪಿ ನಿಂತಿತ್ತು. 4ನೇಯವನಾಗಿ ನಕುಲನು ತನ್ನ ಅಭಿಪ್ರಾಯವನ್ನು, ಶರೀರಗಳು ಅನಿತ್ಯ, ಸಂಪತ್ತುಗಳು ಶಾಶ್ವತವಲ್ಲ, ಪ್ರತಿದಿನವೂ ಮರಣವು ಹತ್ತಿರ ಬರುತ್ತಿರುತ್ತದೆ. ಆದುದರಿಂದ ಸತತ ಧರ್ಮ ಸಂಗ್ರಹ ಮಾಡಬೇಕೆಂಬುದು ನನ್ನ ಅಭಿಪ್ರಾಯ ಎಂದು ತಿಳಿಸಿದನು. ಜಂಬೂಫಲವು ಇನ್ನೊಂದಾಳೆತ್ತರ ಏರಿ ನಿಂತಿತು. ಭೀಮಸೇನನು, ಪ್ರಾಣವನ್ನಾದರೂ ಕೊಟ್ಟು ಮಾನವನ್ನು ರಕ್ಷಿಸಿಕೊಳ್ಳಬೇಕು. ಪ್ರಾಣವು ಅಶಾಶ್ವತವಾದದ್ದು, ಆದರೆ ಸೂರ್ಯಚಂದ್ರರಿರುವವರೆಗೆ ಮಾನವು ಉಳಿಯುವುದು ಎಂದು ತನ್ನ ಮನೋಗತವನ್ನು ತಿಳಿಸಿದನು. ಹಣ್ಣು ಇನ್ನೊಂದಾಳೆತ್ತರಕ್ಕೆ ಏರಿ ನಿಂತಿತ್ತು. ಜಂಬೂಫಲವು ಮೇಲೇರುವುದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದ ಜನರಿಗೆ ಬಹಳ ಕುತೂಹಲ ಉಂಟಾಗಿತ್ತು. ಆಗ ದ್ರೌಪದಿಯು ತನ್ನ ಅಭಿಪ್ರಾಯವನ್ನು ತಿಳಿಸಿದಳು. ಕೇಶವನೇ, ಸುಂದರನಾದ ಪುರುಷನು ತಂದೆ, ಅಣ್ಣ, ತಮ್ಮ, ಮಗ ಯಾರೇ ಆಗಲಿ
ನಾರಿಯರಿಗೆ ಚಿತ್ತವಿಕಾರ ಉಂಟಾಗುವುದು. ಇದು ಸಹಜ ಹಾಗೂ ಸತ್ಯ ಎಂದಳು. ಆಗ ಫಲವು ಒಂದೆನಿತು ಕದಲೆಲಿಲ್ಲ. ಕಾರಣ ದ್ರೌಪದಿ ತನ್ನ ಜೀವನದಲ್ಲಿ ಹಿಂದೆ ನಡೆದ ಘಟನೆಯನ್ನು ನೆನಪಿಗೆ ತಂದುಕೊಂಡು ಅದನ್ನು ನೇರವಾಗಿ ಹೇಳುವ ಬದಲು ನಾರಿಯರ ಸಹಜ ಗುಣವೆಂಬಂತೆ ಪರೋಕ್ಷವಾಗಿ ಸೂಚಿಸುತ್ತಾಳೆ. ಅವಳ ಸ್ವಯಂವರ ಸಂದರ್ಭದಲ್ಲಿ ಆಕೆ ಕರ್ಣನನ್ನು ಭಾವಾತಿಶಯದಿಂದ ನೋಡುತ್ತಾಳೆ. ದ್ರೌಪದಿಗೆ ಆಗಿದ್ದು ಒಂದರೆ ಕ್ಷಣದ ಭಾವಾತಿಶಯ. ಆಕೆ ಕರ್ಣನನ್ನು ಪತಿಯಾಗಿ ಆಯ್ದುಕೊಳ್ಳಲಿಲ್ಲ. ಹಾಗಾಗಿ ಆ ಭಾವಾತಿಶಯವು ಅಂದೇ ಮರೆಯಾಗಿತ್ತು. ಮುಂದೆ ದುಶಾಸನನು ಅವಳ ಮುಂದಲೆಯನ್ನು ಹಿಡಿದು ತುಂಬಿದ ಸಭೆಗೆ ಎಳೆತಂದಾಗ ಧರ್ಮಗತಿಯನ್ನು ತಿಳಿದು ಹೇಳಲಿ ಎಂದು ಆಗ್ರಹಿಸಿದಾಗ ಕರ್ಣನು ತುಚ್ಛವಾದ ಮಾತುಗಳಿಂದ ಅವಮಾನಗೊಳಿಸುತ್ತಾನೆ. ತನ್ನನ್ನು ಅವಮಾನಗೊಳಿಸಿದ ಕರ್ಣನ ಮೇಲೆ ವ್ಯಾಮೋಹವಿರಲು ಸಾಧ್ಯವಿರಲಿಲ್ಲ. ದ್ರೌಪದಿಯ ಸ್ವಯಂವರಕ್ಕೆ ನೆರೆದ ರಾಜಸಭೆಯಲ್ಲಿ ಕರ್ಣನನ್ನು ಹಿಂತಿರುಗಿ ನೋಡಿದ್ದು ಮತ್ತು ಅವಳಲ್ಲಿ ಉಂಟಾದ ಭಾವಾತಿಶಯವನ್ನು ಅದೇ ಸಭೆಯಲ್ಲಿ ಕುಳಿತಿದ್ದ ಕೃಷ್ಣನು ಗಮನಿಸಿದ್ದನು. ಇಂದು ಕರ್ಣ ವಿರೋಧಿ ಪಾಳೆಯದಲ್ಲಿರುತ್ತಾನೆ. ಹೀಗಾಗಿ ಅವಳನ್ನು ಪರೀಕ್ಷಿಸುವುದು ಶ್ರೀಕೃಷ್ಣನಿಗೆ ಅನಿವಾರ್ಯವಾಗಿತ್ತು. ಆದರೆ ಆಕೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದಳು. ಅವಳ ಮನಸ್ಸಿನಲ್ಲಿ ಇರುವುದು ಏನೆಂದು ಯಾರಿಗೂ ತಿಳಿಯದಾಯಿತು. ಆಗ ಶ್ರೀಕೃಷ್ಣನೇ ಮುಂದೆ ಬಂದು ಅತ್ತಿಯ ಹೂವನ್ನು, ಬಿಳಿಯ ಕಾಗೆಯನ್ನು, ಮೀನಿನ ಪಾದಗಳನ್ನು, ನಾರಿಯ ಹೃದಯವನ್ನು ತಿಳಿಯುವುದು ದುಸ್ಸಾಧ್ಯ. ಹಾಗಾಗಿ ನಿನ್ನ ಉತ್ತರವೇನೆಂದು ಸ್ಪಷ್ಟವಾಗಿ ತಿಳಿಸು ಎಂದು ಹೇಳಿದನು. ಆಗ ದ್ರೌಪದಿಯು, ನಾನು ಯೋಚಿಸಿದ್ದು ನನ್ನ ಮನಸ್ಸಿನಲ್ಲಿರುವುದಷ್ಟೇ. ನಾನು 5 ಪತಿಗಳನ್ನು ವರಿಸಲು ಈಶ್ವರನ ಆಜ್ಞೆ ಕಾರಣ. ಮದುವೆ ಎನ್ನುವುದು ದೈವ ಬಯಸಿದಂತೆಯೇ ಆಗುವುದು. ಆದರೆ ಮನಸ್ಸಿನಲ್ಲಿ ಒಬ್ಬರನ್ನು ಇಷ್ಟಪಟ್ಟಿದ್ದಾದರೆ ಅವರು ಮನದ ಮಥದಲ್ಲಿ ಪತಿಯೇ ಆಗಿರುತ್ತಾರೆ. ಆದರೆ ಈಗ ಅವನು ನನ್ನ ಮನದಲ್ಲಿಲ್ಲ. ಏಕೆಂದರೆ ಈ ಭೂಮಿಯಲ್ಲಿ ಪರಪುರುಷನನ್ನು ಕೆಟ್ಟ ಉದ್ದೇಶದಿಂದ ಸೇರುವವಳು, ಅವನನ್ನು ಒಪ್ಪಿಕೊಳ್ಳುವವಳು ಎಂದಿಗೂ ಸತಿಯಾಗುವುದು, ಪತಿವ್ರತೆಯಾಗುವುದು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸುತ್ತಾಳೆ. ಆಗ ಫಲ ಮೇಲೆ ಹೋಗಿ ತೊಟ್ಟಿನೊಂದಿಗೆ ಸೇರಿಕೊಳ್ಳುತ್ತದೆ. ಕೃಷ್ಣನಿಗೆ ಇಂಥದ್ದೊಂದು ಪರೀಕ್ಷೆ ಬೇಕೆನಿಸಿತ್ತು. ಇಲ್ಲಿ ಫಲ ಎಂದರೆ ಹಸ್ತಿನಾವತಿಯ ರಾಜ್ಯ. ಇದನ್ನು ಪಡೆಯಬೇಕಾದರೆ ಅವರು 6 ಜನರು ಒಟ್ಟಿಗಿರಬೇಕಿತ್ತು, ಪಾರದರ್ಶಕವಾಗಿರಬೇಕಿತ್ತು. ಅವರೆಲ್ಲ ಈಗ ಅರಣ್ಯವಾಸದಲ್ಲಿದ್ದಾರೆ. ರಾಜಭೋಗವನ್ನು ಕಳೆದುಕೊಂಡು ಕಂದಮೂಲಗಳನ್ನು ತಿಂದು ಬದುಕುವ ಸ್ಥಿತಿ ಬಂದಿತ್ತು. ಹೀಗಾಗಿ ಬುದ್ಧಿ ಚಂಚಲವಾಗುವುದು ಸಹಜ, ಸ್ವಾರ್ಥ ಮುಂದಾಗುವುದು ನಿರೀಕ್ಷಿತ. ಹೀಗಾಗಿ ಶ್ರೀಕೃಷ್ಣನು ಈ ಸಂದರ್ಭವನ್ನು ಸೃಷ್ಟಿ ಮಾಡಬೇಕಾಯಿತು. ಅವರವರ ಅನುಕೂಲ ಧರ್ಮಗಳನ್ನು ನೆನೆದು ಅದನ್ನು ಬಲಗೊಳಿಸಬೇಕಿತ್ತು. ಮುಂದಿನ ಮಹಾಭಾರತ ಯುದ್ಧಕ್ಕೆ ಇದು ಶ್ರೀಕೃಷ್ಣನ ಪೂರ್ವ ತಯಾರಿಯಾಗಿತ್ತು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುತ್ತುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.